Hello dear students and my dear friends, welcome to you all to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ CF ಆಂಡ್ರೂಸ್ ಅವರು ಬರೆದಿರುವಂತಹ 8ನೇ ತರಗತಿಯ ಇಂಗ್ಲಿಷಿನ ಮೊದಲನೆಯ ಪಾಠ ಆ ಡೇ ಇನ್ ದಿ ಆಶ್ರಮ್ ಎಂಬ ಪಾಠವನ್ನು ಸಂಪೂರ್ಣವಾಗಿ ವಿಶ್ಲೇಷಿಸೋಣ ಬನ್ನಿ. ಮೊದಲಿಗೆ CF ಆಂಡ್ರೂಸ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. CF ಆಂಡ್ರೂಸ್ ಅವರ ಪೂರ್ಣ ಹೆಸರು ಚಾರ್ಲ್ಸ್ ಫ್ರಿಯರ್ ಆಂಡ್ರೂಸ್ ಅಂತ. ಇವರು 1871ರಲ್ಲಿ ಜನಿಸಿದರು ಮತ್ತು 1940ರಲ್ಲಿ ಮರಣವನ್ನು ಹೊಂದುತ್ತಾರೆ. ಚಾರ್ಲ್ಸ್ ಫ್ರಿಯರ್ ಆಂಡ್ರೂಸ್ ವಾಸ್ ಆ್ಯನ್ ಇಂಗ್ಲಿಷ್ ಪ್ರೀಸ್ಟ್ ಆಫ್ ದ ಚರ್ಚ್ ಆಫ್ ಇಂಗ್ಲೆಂಡ್. ಇವರು ಚರ್ಚ್ ಆಫ್ ಇಂಗ್ಲೆಂಡ್ ಎಂಬ ಚರ್ಚಿನಲ್ಲಿ ಒಬ್ಬ ಫಾದರ್ ಅಥವಾ ಪ್ರೀಸ್ಟ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ಹಿ ವಾಸ್ ಆ್ಯನ್ ಎಜುಕೇಟರ್ ಆ್ಯಂಡ್ ಇಂಡಿಯನ್ ಫ್ರೀಡಮ್ ಫೈಟರ್. ಇವರೊಬ್ಬ ಶಿಕ್ಷಣ ತಜ್ಞ ಆಗಿದ್ದರು ಮತ್ತು ಭಾರತದ ಸ್ವತಂತ್ರ ಹೋರಾಟಗಾರರು ಕೂಡ ಆಗಿದ್ದರು. ಇವರು ಇಂಗ್ಲೆಂಡ್ ಅವರಾಗಿದ್ದರೂ ಕೂಡ ಭಾರತಕ್ಕೆ ಬಂದು ಭಾರತದಲ್ಲಿ ವಾಸ ಮಾಡಿ ಭಾರತದ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಹಿ ಬಿಕೇಮ್ ಮಹಾತ್ಮ ಗಾಂಧೀಸ್ ಕ್ಲೋಸೆಸ್ಟ್ ಫ್ರೆಂಡ್ ಆ್ಯಂಡ್ ಅಸೋಸಿಯೇಟ್ ಅಂತ ಹೇಳಿದ್ರೆ ಜೊತೆಗಾರ. ಇವರು ಮಹಾತ್ಮ ಗಾಂಧೀಜಿಯವರ ಆತ್ಮೀಯ ಗೆಳೆಯರಾಗಿದ್ದರು ಮತ್ತು ಜೊತೆಗಾರರಾಗಿದ್ದರು. ಆಂಡ್ರೂಸ್ ರಿವೀಲ್ಸ್ ಹಿಸ್ ಎಕ್ಸ್ಪೀರಿಯನ್ಸ್ ವೈಲ್ ಹಿ ಸ್ಟೇಡ್ ಇನ್ ದಿ ಆಶ್ರಮ್. ಇಲ್ಲಿ ಆಶ್ರಮ ಅಂತ ಹೇಳಿದ್ರೆ ಶಾಂತಿನಿಕೇತನ್ ಆಶ್ರಮ. ಇಲ್ಲಿ CF ಆಂಡ್ರೂಸ್ ಅವರು ಒಂದು ದಿನ ತಂಗುತ್ತಾರೆ. ಅಲ್ಲಿ ತಂಗಿದಾಗ ಅವರಿಗಾದಂಥ ಅನುಭವವನ್ನು ಈ ಪಾಠದಲ್ಲಿ ನಮಗೆ ತಿಳಿಸಿದ್ದಾರೆ. ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ ಟ್ಯಾಗೋರ್. ಶಾಂತಿನಿಕೇತನವನ್ನು ಸ್ಥಾಪನೆ ಮಾಡಿದ್ದು ರವೀಂದ್ರನಾಥ ಟ್ಯಾಗೋರ್ ಅವರು. ಇಟ್ ಈಸ್ ಅ ಸ್ಕೂಲ್ ವಿತ್ ಅ ಡಿಫ್ರೆನ್ಸ್ ವೇರ್ ಸ್ಟೂಡೆಂಟ್ಸ್ ಲರ್ನ್ ವಿತ್ ಗ್ರೇಟ್ ಜಾಯ್. ಇಲ್ಲಿ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇದೊಂದು ವಿಶಿಷ್ಟವಾದ ಶಾಲೆಯಾಗಿತ್ತು. ಈ ಶಾಲೆಯಲ್ಲಿದ್ದಂಥ ವಿದ್ಯಾರ್ಥಿಗಳು ತುಂಬ ಸಂತೋಷದಿಂದ ಕಲಿತಾ ಇದ್ರು. ಓಕೆ ವಿದ್ಯಾರ್ಥಿಗಳೇ, ಮೊದಲನೇ ಪ್ಯಾರಾಗ್ರಾಫಿಗೆ ಬರೋಣ. ವರ್ಡ್ಸ್ ಕೆನಾಟ್ ಪಿಕ್ಚರ್ ಟು ಯು ದ ಬ್ಯೂಟಿ ಆಫ್ ಶಾಂತಿನಿಕೇತನ್. ಶಾಂತಿನಿಕೇತನದ ಸೌಂದರ್ಯವನ್ನು ನಾನು ಪದಗಳಲ್ಲಿ ನಿಮಗೆ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ CF ಆಂಡ್ರೂಸ್ ಅವರು ಹೇಳ್ತಾ ಇದ್ದಾರೆ. Our own poet and teacher, whom we call Gurudeva, has named it in his song, The Darling of Our Hearts, and it is worthy of the name. ಇಲ್ಲಿ ಗುರುದೇವ ಅಂತ ಹೇಳಿದ್ರೆ ರವೀಂದ್ರನಾಥ ಟ್ಯಾಗೋರ್ ಅವರು. ರವೀಂದ್ರನಾಥ ಟ್ಯಾಗೋರ್ ಅವರು ತಮ್ಮ ಒಂದು ಪದ್ಯದಲ್ಲಿ ಶಾಂತಿನಿಕೇತನನ್ನು ದ ಡಾರ್ಲಿಂಗ್ ಆಫ್ ಅ ಹಾರ್ಟ್ಸ್, ನಮ್ಮ ಹೃದಯದ ಆತ್ಮೀಯ ಅಂತೇಳಿ ಕರೀತಾರೆ ಮತ್ತು ಇದು ಆ ಹೆಸರಿಗೆ ಯೋಗ್ಯವಾಗಿದೆ. All who have visited the ashram, old and young alike, have felt its inner beauty growing more and more upon them. ಈ ಆಶ್ರಮಕ್ಕೆ ಭೇಟಿ ನೀಡಿದಂತಹ ಎಲ್ಲರೂ ಕೂಡ, ಅವರು ವಯಸ್ಸಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು, ಎಲ್ಲರೂ ಕೂಡ ಅದರ ಆಂತರಿಕ ಸೌಂದರ್ಯವನ್ನು ಅವರ ಮೇಲೆ ಪ್ರಭಾವ ಬೀರೋದನ್ನು ಅವರು ಕಂಡುಕೊಂಡಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್. ಇಫ್ ಐ ವರ್ ಟು ಡಿಸ್ಕ್ರೈಬ್ ಟು ಯು one day in the ashram with the boys, that would perhaps bring best home to you its inner beauty. ಈ ಶಾಂತಿನಿಕೇತನದ ಹುಡುಗರ ಜೊತೆ ನಾನು ಕಳೆದಂಥ ಒಂದು ದಿನದ ಬಗ್ಗೆ ನಿಮಗೆ ವರ್ಣಿಸುವುದಾದರೆ ಅದು ನಿಮಗೆ ಅದರ ಆಂತರಿಕ ಸೌಂದರ್ಯದ ಬಗ್ಗೆ ಸರಿಯಾಗಿ ತಿಳಿಸಬಹುದು ಅಂತ ನಾನು ಭಾವಿಸುತ್ತೇನೆ. ಲಾಂಗ್ ಬಿಫೋರ್ ಸನ್ರೈಸ್, ಸೂರ್ಯೋದಯಕ್ಕಿಂತ ಮುಂಚೆ, ಲೈಕ್ ದ ಬರ್ಡ್ಸ್ ಇನ್ ಅ ಓನ್ ಆಮ್ಲೋಕಿ ಗ್ರೋವ್ಸ್. ಇಲ್ಲಿ ಆಮ್ಲೋಕಿ ಅಂತ ಹೇಳಿದ್ರೆ ಆ ಟ್ರೀ ಲೈಕ್ ಅ ಮ್ಯಾಂಗೋ ಟ್ರೀ, ಮಾವಿನ ಹಣ್ಣಿನ ಥರದ ಒಂದು ಮರ. ಇಲ್ಲಿ ಗ್ರೋವ್ಸ್ ಅಂತ ಹೇಳಿದ್ರೆ ತೋಟ. ಆ ಬಾಯ್ಸ್ ಆರ್ ಅವೇಕ್. ಮಾವಿನ ಹಣ್ಣುಗಳ ಮರಗಳ ತೋಟಗಳಲ್ಲಿರುವಂಥ ಪಕ್ಷಿಗಳ ರೀತಿ ಈ ಆಶ್ರಮದಲ್ಲಿರುವಂಥ ಮಕ್ಕಳು ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದೇಳ್ತಾರೆ. ದ ಕಾರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್. ಇಲ್ಲಿ ಕಾರಿಸ್ಟರ್ಸ್ ಅಂತ ಹೇಳಿದ್ರೆ ಮೆಂಬರ್ಸ್ ಹೂ ಸಿಂಗ್ ಇನ್ ದ ಕ್ವೈರ್, ಹಾಡುಗಾರರ ಒಂದು ತಂಡ. ದ ಕಾರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್. ಹಾಡುಗಾರರು ಎಲ್ಲರಿಗಿಂತ ಮುಂಚೆ ಎದ್ದೇಳ್ತಾರೆ. ಆ್ಯಂಡ್ ದೇ ಗೋ ರೌಂಡ್ ದಿ ಆಶ್ರಮ್ ಸಿಂಗಿಂಗ್ ದೇ ಆರ್ ಮಾರ್ನಿಂಗ್ ಹಿಮ್ ಅಂತ ಹೇಳಿದ್ರೆ ಅ ಸಾಂಗ್ ಆಫ್ ಪ್ರೇಸ್ ಟು ಗಾಡ್, ಒಂದು ದೇವರ ಭಕ್ತಿಗೀತೆ. ಆ ಕಾರಿಸ್ಟರ್ಸ್ ಬೇಗನೆ ಎದ್ದು ಆಶ್ರಮದ ಸುತ್ತ ಪ್ರಾರ್ಥನಾ ಗೀತೆಯನ್ನು ಹಾಡ್ತಾ ಸಾಕ್ತಾರೆ. ಯು ಕ್ಯಾನ್ ಹಿಯರ್ ದ ವಾಯ್ಸಸ್ ಇನ್ ದ ಡಿಸ್ಟೆನ್ಸ್. ಆ ವಾಯ್ಸನ್ನು ನೀವು ತುಂಬ ದೂರದಿಂದ ಕೇಳ್ಬೋದು. ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್. ಅವರು ಹತ್ತಿರ ಬಂದಾಗೆ ಆ ಹಾಡು ನಿಮಗೆ ಹತ್ತಿರ ಆದಾಗೆ ಕೇಳಿಸುತ್ತೆ.
and then the sound dies away as the choir passes on to another part of the ashram and again it comes nearer and nearer. ಇಲ್ಲಿ ಕ್ವಾಯರ್ ಅಂತ ಹೇಳಿದ್ರೆ ಆ ಗ್ರೂಪ್ ಆಫ್ ಸಿಂಗರ್ಸ್ ಸಿಂಗಿಂಗ್ ಹಿಮ್ಸ್, ಹಾಡುಗಾರರ ಒಂದು ತಂಡ. ಆ ಹಾಡುಗಾರರ ತಂಡ ಹಾಡ್ತಾ ಹಾಡ್ತಾ ನಿಮ್ಮಿಂದ ದೂರ ಸಾಗಿದಂತೆ ಆ ಹಾಡು ನಿಮ್ಮಿಂದ ಮರೆಯಾದಂತೆ ಕಾಣುತ್ತೆ. ಮತ್ತೆ ಅವರು ನಿಮ್ಮ ಹತ್ತಿರ ಬಂದಾಗ ಆ ಹಾಡು ತುಂಬ ಜೋರಾಗಿ ನಿಮಗೆ ಕೇಳಿಸೋದಕ್ಕೆ ಆರಂಭ ಆಗುತ್ತೆ. ದ ಬ್ಯೂಟಿ ಆಫ್ ದ ಸೌಂಡ್ ಇನ್ ದ ಸೈಲೆಂಟ್ ಮಾರ್ನಿಂಗ್ ಏರ್ ಆ್ಯಂಡ್ ದ ಸೆನ್ಸ್ ಆಫ್ ಜಾಯ್ ಆ್ಯಂಡ್ ರೆವರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್ ಗಿವ್ ಪೀಸ್ ಟು ದ ಸೋಲ್. ನಿಶ್ಶಬ್ದವಾದ ಮುಂಜಾನೆಯ ತಂಗಾಳಿಯಲ್ಲಿ ಆ ಹಾಡುಗಾರರು ಹಾಡುವಂತಹ ಧ್ವನಿಯ ಸೌಂದರ್ಯವು ಸಂತೋಷ ಮತ್ತು ಗೌರವದ ಭಾವನೆಯನ್ನು ತರುತ್ತದೆ ಮತ್ತು ಮನಸ್ಸು ಅಥವಾ ಆತ್ಮಕ್ಕೆ ಸಮಾಧಾನವನ್ನು ನೀಡುತ್ತದೆ. ಇಲ್ಲಿ ರೆವರೆನ್ಸ್ ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಅಥವಾ ಗೌರವ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 3. ಆಫ್ಟರ್ ಆ್ಯನ್ ಇಂಟರ್ವಲ್ ಅಂತ ಹೇಳಿದ್ರೆ ವಿರಾಮ ಅಥವಾ ವಿಶ್ರಾಂತಿ, ಒಂದು ವಿಶ್ರಾಂತಿಯ ನಂತರ ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನ್, ಹಿಸ್ ಸ್ಕ್ವೇರ್ ಆಫ್ ಕಾರ್ಪೆಟ್ into the fields and sits down on it to meditate in his own place alone. ಒಂದು ಸಣ್ಣ ವಿರಾಮದ ನಂತರ ಪ್ರತಿಯೊಬ್ಬ ಹುಡುಗನು ಆತನ ಆಸನವನ್ನು, ಇಲ್ಲಿ ಆಸನ ಅಂತ ಹೇಳಿದ್ರೆ ಹಿಸ್ ಸ್ಕ್ವೇರ್ ಆಫ್ ಕಾರ್ಪೆಟ್, ಒಂದು ಚೌಕಾಕಾರದ ಚಾಪೆಯನ್ನು ತೆಗೆದುಕೊಂಡು ಫೀಲ್ಡ್ ಅಥವಾ ಗ್ರೌಂಡಿಗೆ ಹೋಗಿ ಆತನಿಗೆ ನಿರ್ದಿಷ್ಟಪಡಿಸಿದಂಥ ಜಾಗದಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅದು ಕೂಡ ಒಬ್ಬಂಟಿಯಾಗಿ ಧ್ಯಾನವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಲೇಟರ್ ಆನ್ ಅಂತ ಹೇಳಿದ್ರೆ ತದನಂತರ. ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗಿನ್ಸ್, ಶಾಲೆಯ ಆರಂಭಕ್ಕೆ ಮುಂಚೆ ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್ ಆ್ಯಂಡ್ ಸಿಂಗ್ ದೇಯರ್ ಹಿಮ್. ಆಶ್ರಮದ ಎಲ್ಲ ಹುಡುಗರು ಅಲ್ಲಿರುವಂತಹ ಮರಗಳ ನೆರಳಿನಲ್ಲಿ ನಿಂತುಕೊಂಡು ಪ್ರಾರ್ಥನಾ ಗೀತೆಯನ್ನು ಒಟ್ಟಿಗೆ ಹಾಡುತ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 4. ಟಿಲ್ ಅಬೌಟ್ 10:30 ದ ವರ್ಕ್ ಆಫ್ ದ ಸ್ಕೂಲ್ ಗೋಸ್ ಆನ್. 10:30 ಶಾಲೆಯ ಕೆಲಸಗಳು ಮುಂದುವರಿಯುತ್ತವೆ. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ಇಲ್ಲಿ ಶಾಂತಿನಿಕೇತನ್ ಆಶ್ರಮದಲ್ಲಿ ಯಾವುದೇ ತರಗತಿ ಕೋಣೆಗಳು ಇರುವುದಿಲ್ಲ. ದ ಬಾಯ್ಸ್ ಸಿಟ್ ವಿತ್ ದೇಯರ್ ಟೀಚರ್ಸ್ ಇನ್ ದಿ ಓಪನ್ ಏರ್ ಅಂಡರ್ ದ ಟ್ರೀಸ್. ಎಲ್ಲ ಹುಡುಗರು ಕೂಡ ತಮ್ಮ ಟೀಚರ್ಸ್ ಜೊತೆ ಅಥವಾ ಶಿಕ್ಷಕರ ಜೊತೆ ಮರಗಳ ಕೆಳಗೆ ಕುಳಿತುಕೊಳ್ತಾರೆ. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್. ಅಲ್ಲಿ ದೊಡ್ಡದಾದ ಯಾವುದೇ ತರಗತಿಗಳು ಇರುವುದಿಲ್ಲ. ಆ ಗ್ರೂಪ್ ಆಫ್ 8 or 10 ಬಾಯ್ಸ್ ಆರ್ ಸೀಟೆಡ್ ರೌಂಡ್ ದ ಟೀಚರ್ ಆಸ್ಕಿಂಗ್ ಹಿಮ್ ಕ್ವೆಶನ್ಸ್. 8 ಅಥವಾ 10 ಹುಡುಗರ ಗುಂಪುಗಳಲ್ಲಿ ಅಲ್ಲಿರುವ ಹುಡುಗರು ಶಿಕ್ಷಕರ ಸುತ್ತ ಕುಳಿತುಕೊಂಡು ಶಿಕ್ಷಕರಿಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್. ಕೇವಲ ಕೆಲವು ಪುಸ್ತಕಗಳನ್ನು ಮಾತ್ರ ಇಲ್ಲಿ ಯೂಸ್ ಮಾಡ್ತಾರೆ. ಆ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಕಾನ್ವರ್ಸೇಷನ್ ಅಂತ ಹೇಳಿದ್ರೆ ಸಂಭಾಷಣೆ ಅಥವಾ ಮಾತುಕತೆ. ಇಲ್ಲಿ ಎಲ್ಲ ಕ್ಲಾಸಸ್ಗಳು ಸಂಭಾಷಣೆಯ ಮೂಲಕನೇ ನಡೀತವೆ. ದ ಬಾಯ್ಸ್ ಸೂನ್ ಲರ್ನ್ ಟು ಓಪನ್ ಔಟ್ ಆಲ್ ದೇಯರ್ ಡಿಫಿಕಲ್ಟೀಸ್ ಟು ದೇಯರ್ ಟೀಚರ್ಸ್. ಅಲ್ಲಿರುವಂಥ ಎಲ್ಲ ಹುಡುಗರು ತಮಗಿರುವಂಥ ಡಿಫಿಕಲ್ಟೀಸ್ ಅಥವಾ ತೊಂದರೆಗಳನ್ನು ಟೀಚರ್ಸ್ ಹತ್ರ ಹೇಳ್ಕೊಳ್ತಾರೆ. ಆ್ಯಂಡ್ ದ ಟೀಚರ್ಸ್ ಗೆಟ್ ಕೀನ್ಲಿ ಇಂಟ್ರೆಸ್ಟೆಡ್ ಇನ್ ದ ಬಾಯ್ಸ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್. ಅಲ್ಲಿರುವಂಥ ಶಿಕ್ಷಕರು ತುಂಬ ಆಸಕ್ತಿಯಿಂದ ಅಲ್ಲಿರುವ ಹುಡುಗರು ಕೇಳುವಂಥ ಪ್ರಶ್ನೆಗಳನ್ನು ಕೇಳಿಸ್ಕೊಳ್ತಾರೆ ಮತ್ತು ಅವುಗಳಿಗೆ ಉತ್ತರವನ್ನು ನೀಡ್ತಾರೆ. ಸಚ್ ಲಿವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಈ ರೀತಿಯ ಲಿವಿಂಗ್ ಎಜುಕೇಷನ್ ಯಾವತ್ತೂ ಕೂಡ ಡಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಮತ್ತು ಯಾವ ವಿದ್ಯಾರ್ಥಿಯನ್ನು ಕೂಡ ಡಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 5. ವೆನ್ ದ ಮಾರ್ನಿಂಗ್ ವರ್ಕ್ ಈಸ್ ಓವರ್ ದ ಬಾಯ್ಸ್ ಬೇದ್ ಆ್ಯಂಡ್ ಗೋ ಟು ದೇಯರ್ ಮೀಲ್. ಬೆಳಗಿನ ಕೆಲಸ ಮುಗಿದಾದ ಮೇಲೆ ಹುಡುಗರು ಸ್ನಾನ ಮಾಡೋದಕ್ಕೆ ಹೋಗ್ತಾರೆ, ನಂತರ ಊಟ ಮಾಡೋದಕ್ಕೆ ಹೋಗ್ತಾರೆ. ಅಬೌಟ್ 2 o'clock ಇನ್ ದಿ ಆಫ್ಟರ್ನೂನ್, ಮಧ್ಯಾಹ್ನ 2 ಗಂಟೆಯ ಸಮಯದಲ್ಲಿ ದ ಕ್ಲಾಸಸ್ ಬಿಗಿನ್ ಅಗೇನ್, ತರಗತಿಗಳು ಮತ್ತೆ ಆರಂಭವಾಗ್ತವೆ. ಬಟ್ ಅಟ್ ದಿಸ್ ಟೈಮ್ ದ ವರ್ಕ್ ಈಸ್ ಚೀಫ್ಲಿ ಅಂತ ಹೇಳಿದ್ರೆ
ಮೇನ್ಲಿ ಅಥವಾ ಮುಖ್ಯವಾಗಿ, ವಿತ್ ದ ಹ್ಯಾಂಡ್ಸ್ ಆ್ಯಸ್ ವೆಲ್ ಆ್ಯಸ್ ವಿತ್ ದ ಮೈಂಡ್. ಇಲ್ಲಿ ಮಧ್ಯಾಹ್ನದ ತರಗತಿಗಳು ಪ್ರಮುಖವಾಗಿ ವಿದ್ಯಾರ್ಥಿಗಳ ಕೈ ಕೆಲಸಗಳಿಗೆ ಅಥವಾ ಅವರು ಏನು ಕೆಲಸವನ್ನು ಮಾಡಬೇಕು, ಮುಂದೆ ಅವರಿಗೆ ಏನು ಯೂಸ್ ಆಗುತ್ತೆ ಆ ರೀತಿಯ ಕೆಲಸಗಳಿಗೆ ಮೀಸಲಾಗಿಟ್ಟಿರ್ತಾರೆ. ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟೀಸ್ಡ್. ಹ್ಯಾಂಡಿ ವರ್ಕ್ ಅಂತ ಹೇಳಿದ್ರೆ ಕೈ ಕೆಲಸ ಅಥವಾ ಕರಕುಶಲ ವಸ್ತುಗಳನ್ನು ಮಾಡೋದನ್ನು ಅಲ್ಲಿ ಕಲಿಸ್ತಾರೆ. ಆ್ಯಂಡ್ ದ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಈ ರೀತಿ ಅಲ್ಲಿರುವಂಥ ಹುಡುಗರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತೇಳಿ ಬಹಳ ಬೇಗನೆ ಕಂಡುಕೊಳ್ತಾರೆ. ಸಮ್ ಪ್ರಿಫರ್ ಕಾರ್ಪೆಂಟ್ರಿ. ಕೆಲವರಿಗೆ ಕಾರ್ಪೆಂಟ್ರಿ ವರ್ಕ್ ಅಥವಾ ಬಡಗಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಇಷ್ಟ ಇರುತ್ತೆ. ಅದರ್ಸ್ ಪ್ರಿಫರ್ ಮೆಕ್ಯಾನಿಕಲ್ ವರ್ಕ್. ಇನ್ನು ಕೆಲವರಿಗೆ ಮೆಕ್ಯಾನಿಕಲ್ ವರ್ಕ್ ಅಂತ ಹೇಳಿದ್ರೆ ಭಾಳ ಆಸಕ್ತಿ ಇರುತ್ತೆ. ಅದರ್ಸ್ ಎಂಜಾಯ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್. ಇನ್ನು ಕೆಲವರಿಗೆ ನೇಯ್ಗೆ ಮಾಡೋದು ಅಥವಾ ಹತ್ತಿಯಿಂದ ದಾರವನ್ನು ತೆಗೆಯೋದಕ್ಕೆ ಭಾಳಷ್ಟು ಆಸಕ್ತಿ ಇರುತ್ತೆ. ಅಂಥ ಆಸಕ್ತ ಹುಡುಗರಿಗೆ ಅದನ್ನು ಮಾಡೋದಕ್ಕೆ ಕೊಡ್ತಾರೆ. ಅದರ್ಸ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ಸ್ಮೆನ್ ಆರ್ ಪೇಂಟರ್ಸ್. ಇಲ್ಲಿ ಡ್ರಾಫ್ಟ್ಸ್ಮೆನ್ ಅಂತ ಹೇಳಿದ್ರೆ ಆ ಡಿಸೈನರ್ ಆರ್ ಒನ್ ಹೂ ಮೇಕ್ಸ್ ಪ್ಲ್ಯಾನ್ಸ್. ಒಂದು ಬಿಲ್ಡಿಂಗನ್ನು ಕಟ್ಟೋದಕ್ಕೆ ನಮಗೊಂದು ಪ್ಲ್ಯಾನ್ ಬೇಕು ಅಥವಾ ಡಿಸೈನನ್ನು ಬೇಕು. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಆ ಕೆಲಸವನ್ನು ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಆರ್ ಪೇಂಟರ್ಸ್. ಕೆಲವು ಮಕ್ಕಳಿಗೆ ಪೇಂಟ್ ಮಾಡೋದಂದರೆ ಆಸಕ್ತಿ ಇರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಪೇಂಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದರ್ಸ್ ಆರ್ ಮ್ಯೂಸಿಷಿಯನ್ಸ್. ಇನ್ನು ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಸಂಗೀತವನ್ನು ನುಡಿಸೋದಕ್ಕೆ ಅಲ್ಲಿ ಪ್ರೋತ್ಸಾಹವನ್ನು ನೀಡ್ತಾರೆ. ಒಟ್ಟಿನಲ್ಲಿ ಇಲ್ಲಿರುವಂಥ ಶಾಲೆ ಭಾಳಷ್ಟು ವಿಶಿಷ್ಟವಾದಂತಹ ಮತ್ತು ವಿಭಿನ್ನವಾದ ಶಾಲೆಯಾಗಿದೆ. ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ತಮಗೆ ಏನು ಇಷ್ಟ ಬರುತ್ತೋ ಆ ಕೆಲಸವನ್ನು ಮಧ್ಯಾಹ್ನದ ಹೊತ್ತು ಕಲಿಯೋದಕ್ಕೆ ಅಲ್ಲಿ ಅನುವನ್ನು ಮಾಡಿಕೊಡ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 6. ದೆರ್ ಈಸ್ ವೆರಿ ಲಿಟಲ್ ಬುಕ್ ವರ್ಕ್ ಇನ್ ದಿ ಆಫ್ಟರ್ನೂನ್. ಮಧ್ಯಾಹ್ನದ ತರಗತಿಗಳಲ್ಲಿ ಪುಸ್ತಕದ ಕೆಲಸಗಳು ಸಾಮಾನ್ಯವಾಗಿ ಇರೋದಿಲ್ಲ. ಸ್ಕೂಲ್ ಈಸ್ ಓವರ್ ಅಟ್ ಅಬೌಟ್ 4 o'clock. ಶಾಲೆ ಸಾಮಾನ್ಯವಾಗಿ 4 ಗಂಟೆಗೆ ಮುಗಿಯುತ್ತೆ. ಆ್ಯಂಡ್ ದೆನ್ ದೆರ್ ಇಸ್ ಅ ರಶ್ ಟು ಗೆಟ್ ಫಸ್ಟ್ ಇನ್ ಟು ದ ಗ್ರೇಟ್ ಓಪನ್ ಫೀಲ್ಡ್ಸ್ ಫಾರ್ ಫುಟ್ಬಾಲ್. ತದನಂತರ ಫುಟ್ಬಾಲನ್ನು ಆಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳು ವೇಗವಾಗಿ ಫುಟ್ಬಾಲ್ ಗ್ರೌಂಡಿನ ಕಡೆ ಅಥವಾ ಫುಟ್ಬಾಲ್ ಫೀಲ್ಡಿನ ಕಡೆ ತುಂಬ ವೇಗವಾಗಿ ಹೋಗ್ತಾರೆ. ಆ ಶಾಂತಿನಿಕೇತನ್ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಶಾಂತಿನಿಕೇತನದ ಹುಡುಗರು ಎಲ್ಲ ಕಡೆ ಸ್ಪೋರ್ಟ್ಸ್ ಮತ್ತು ಗೇಮ್ಸಿಗೆ ಭಾಳಷ್ಟು ಫೇಮಸ್ ಆಗಿರುವಂಥ ಹುಡುಗರಾಗಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 7. ಇನ್ ದಿ ಈವ್ನಿಂಗ್. ಸಾಯಂಕಾಲದ ಸಮಯದಲ್ಲಿ ಅಟ್ ಸನ್ಸೆಟ್. ಸೂರ್ಯ ಮುಳುಗುವಂತಹ ಸಂದರ್ಭದಲ್ಲಿ ದೇ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್. ಆಶ್ರಮದ ಹುಡುಗರೆಲ್ಲರೂ ಆಟದ ಮೈದಾನದಿಂದ ಹಿಂದಿರುಗುತ್ತಾರೆ. ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಅ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ನಿಶಬ್ದವಾಗಿ ಧ್ಯಾನವನ್ನು ಮಾಡೋದಕ್ಕೆ ಅವರು ಕುಳಿತುಕೊಳ್ತಾರೆ. ಪ್ಯಾರಾಗ್ರಾಫ್ ನಂಬರ್ 8. ಆ್ಯಸ್ ನೈಟ್ ಕಮ್ಸ್ ಫೇರಿ ಟೇಲ್ಸ್ ಆರ್ ಟೋಲ್ಡ್. ರಾತ್ರಿ ಸಮಯ ಆಗ್ತಾ ಇದ್ದಂಗೆ ಫೇರಿ ಟೇಲ್ಸ್ಗಳನ್ನು ಮಕ್ಕಳಿಗೆ ಹೇಳಲಾಗುತ್ತದೆ. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ರಿಸೈಟ್ ಅಂತ ಹೇಳಿದ್ರೆ ಸಿಂಗ್ ಫ್ರಮ್ ಮೆಮರಿ, ಜ್ಞಾಪಕದಲ್ಲಿಟ್ಟುಕೊಂಡು ಹಾಡುವುದು. ಸಣ್ಣ ಸಣ್ಣ ಡ್ರಾಮಾಗಳನ್ನು ವಿದ್ಯಾರ್ಥಿಗಳು ಜ್ಞಾಪಕದಲ್ಲಿಟ್ಕೊಂಡು ಅಲ್ಲಿ ಆ್ಯಕ್ಟಿಂಗನ್ನು ಮಾಡ್ತಾರೆ. ಆರ್ ಗುರುದೇವಾಸ್ ಸಾಂಗ್ಸ್ ಆರ್ ಸಂಗ್. ಗುರುದೇವ ಅಂತ ಹೇಳಿದ್ರೆ ರವೀಂದ್ರನಾಥ ಟಾಗೋರ್ ಅವರ ಹಾಡುಗಳನ್ನು ಅಲ್ಲಿ ಹಾಡಲಾಗುತ್ತದೆ. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಬೇರೆ ಶಾಲೆ ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಆಹ್ವಾನಿಸಿ ಅಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗುತ್ತೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನಂಬರ್ 9. ಬೈ 9 o'clock ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್. 9 ಗಂಟೆಯ ಸಮಯದೊಳಗೆ ಎಲ್ಲರೂ ಕೂಡ ಖುಷಿಯಿಂದ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಹೋಗ್ತಾರೆ. ಆ್ಯಂಡ್ ಅಗೇನ್ ದ ಕಾರಿಸ್ಟರ್ಸ್ ಗೋ ರೌಂಡ್ ದಿ ಆಶ್ರಮ್ ಸಿಂಗಿಂಗ್ ದೇಯರ್ ಲಾಸ್ಟ್ ಈವ್ನಿಂಗ್ ಹಿಮ್. ಮತ್ತು ಅಲ್ಲಿರುವಂಥ ಹಾಡುಗಾರರು ಆಶ್ರಮದ ಸುತ್ತ ತಮ್ಮ ಸಂಜೆಯ ಹಾಡನ್ನು, ತಮ್ಮ ಸಂಜೆಯ ಪ್ರಾರ್ಥನಾ ಗೀತೆಯನ್ನು ಹಾಡುತ್ತಾ ಆಶ್ರಮದ ಸುತ್ತ ಹೋಗ್ತಾರೆ. ದೇರ್ ಕ್ಯಾನ್ ಬಿ ನೋ ಕ್ವೆಶನ್ ಆ್ಯಸ್ ಟು ದ ಹ್ಯಾಪಿನೆಸ್ ಆಫ್ ದ ಲೈಫ್ ಆಫ್ ಅ ಬಾಯ್ಸ್. ಆಶ್ರಮದಲ್ಲಿರುವಂಥ ಹುಡುಗರ ಸಂತೋಷವನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇರ್ ಫೇಸಸ್ ಟೆಲ್ ದ ಸ್ಟೋರಿ ಆಫ್ ದೇರ್ ಜಾಯ್ ಆ್ಯಂಡ್ ದೇರ್ ಫ್ರೀಡಮ್. ಅವರ ಮುಖದಲ್ಲಿ ನಾವು ಸಂತೋಷವನ್ನು ಮತ್ತು ಸ್ವತಂತ್ರವನ್ನು ನೋಡ್ಬೋದು.
ಆ ಸಂತೋಷ ಮತ್ತು ಸ್ವಾತಂತ್ರ್ಯವೇ ಅಲ್ಲಿರುವಂಥ ವಿದ್ಯಾರ್ಥಿಗಳು ಹುಡುಗರು ಯಾವ ರೀತಿ ಇದ್ದಾರೆ ಅಂತೇಳಿ ತಿಳಿಸುತ್ತೆ. ದೆರ್ ಇಸ್ ನೋ ಫ್ರೀಯರ್ ಲೈಫ್ ಇನ್ ಇಂಡಿಯಾ ದ್ಯಾನ್ ದ ಲೈಫ್ ಆಫ್ ಅ ಚಿಲ್ಡ್ರನ್ ಅಟ್ ಶಾಂತಿನಿಕೇತನ್. ಭಾರತದಲ್ಲಿರುವಂಥ ಯಾರ ಜೀವನವೂ ಕೂಡ ಶಾಂತಿನಿಕೇತನದಲ್ಲಿರುವಂಥ ಹುಡುಗರ ಜೀವನಕ್ಕಿಂತ ಇಷ್ಟೊಂದು ಖುಷಿಯಾಗಿ, ಸಂತೋಷವಾಗಿ ಮತ್ತು ಸ್ವತಂತ್ರವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಲೇಖಕರಾದ CF ಆಂಡ್ರೂಸ್ ಅವರು ಶಾಂತಿನಿಕೇತನ್ ಆಶ್ರಮದಲ್ಲಿ ತಮ್ಮ ಒಂದು ದಿನದ ಅನುಭವವನ್ನು ನಮ್ಮ ಮುಂದೆ ಈ ರೀತಿ ವರ್ಣಿಸ್ತಾ ಇದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.